ಆಶ್ರಮ ಕೂಡ ಉಂಟು. ಸೊ ನೈಟ್ ಟೈಮ್ ಅಲ್ಲಿ ಮಕ್ಕಳಿಗೆ ಅಥವಾ ಯಾರಿಗೂ ಹುಷಾರಿಲ್ಲ ಅಂದ್ರೂ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಮರ ಹೋಗ್ತಾ ಉಂಟು, ಮರದೊಟ್ಟಿಗೆ ಈ ರೋಡ್ ಕೂಡ ಹೋಗ್ತಾ ಉಂಟು. ಉಪ್ಪೂರು ಗ್ರಾಮದಲ್ಲಿ ನದಿ ತೀರದ ಜನರು ಆತಂಕದಲ್ಲಿ ದಿನ ಕಳೆಯುತ್ತಿದ್ದಾರೆ. ಸ್ವರ್ಣ ನದಿ ಸಮುದ್ರ ಸೇರುವ ಭಾಗದಲ್ಲಿ ಉಪ್ಪು ನೀರು ತಡೆಯಲು ಕೈಗೊಂಡ ಡ್ಯಾಂ ಕಾಮಗಾರಿಯಿಂದ ನದಿಯ ಸ್ವಾಭಾವಿಕ ಹರಿವು ಬದಲಾಗಿದ್ದು ತೀವ್ರ ನದಿ ಕೊರೆತ ಉಂಟಾಗಿದೆ. ಇದರಿಂದ 50ರಿಂದ 60ಕ್ಕೂ ಹೆಚ್ಚು ಮನೆಗಳಿಗೆ ಭೀತಿ ಎದುರಾಗಿದೆ. ಈಗಾಗಲೇ ನೂರಾರು ತೆಂಗಿನ ಮರಗಳು ನದಿ ಪಾಲಾಗಿದ್ದು ಸಂಪರ್ಕ ರಸ್ತೆ ಬಿರುಕು ಬಿದ್ದು ಕುಸಿಯುವ ಹಂತದಲ್ಲಿದೆ. ಮಳೆಗಾಲ ಆರಂಭವಾದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ಸ್ಥಳೀಯರು ಡ್ಯಾಂ ನಿರ್ಮಾಣಕ್ಕಾಗಿ ಹಾಕಿದ ಮಣ್ಣು ತೆರವುಗೊಳಿಸಿ ನದಿಯ ಹರಿವು ಸುಗಮಗೊಳಿಸುವುದು ಹಾಗೂ ತಡೆಗೋಡೆ ನಿರ್ಮಿಸಿ ರಸ್ತೆ ರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲಿ ಏನು ಡ್ಯಾಮ್ ಕಟ್ಲಿಕ್ಕೆ ಅಲ್ಲೇನು ಮಣ್ಣು ಹಾಕಿದ್ರು, ಸರೌಂಡೆಡ್ ಮಣ್ಣು ಹಾಕಿದ್ರು ನೋಡಿ, ಅದು ಮಳೆಗಾಲದಲ್ಲಿ ಅರ್ಧಂಬರ್ಧ ತೆಗೆದು ಉಳಿದದ ಅಲ್ಲೇ ಉಂಟು. ಅದು ಬೇಸ್ ಏನು ಮಣ್ಣು ಕೊಟ್ಟಿದ್ದಾರೆ ಅದು ಅಲ್ಲೇ ಉಂಟು, ಅದು ಫುಲ್ ತೆಗಿಲಿಲ್ಲ. ಸೊ ಅದ್ರ ಪ್ರಾಬ್ಲಮ್ ರಿಸಲ್ಟ್ ಎಂತ ಅಂದ್ರೆ ನೀರು ಸರಾಗವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಅದ್ರ ರಭಸ ಏನುಂಟು ಈ ಸೈಡ್ ಅಲ್ಲಿ ಅದು ಎಫೆಕ್ಟ್ ಆಗ್ತಾ ಉಂಟು. ಇದರಿಂದ ಏನು ಮಣ್ಣೆಲ್ಲ ಕೊರೆದು ಎಲ್ಲ ಹೋಗ್ತಾ ಉಂಟು. ಮಣ್ಣಿನ ಜೊತೆ ಈ ಮರಗಳು, ತೆಂಗಿನ ಮರ ಆಕ್ಚುಲಿ ಅದು ಬೇರೆ ಗಟ್ಟಿಯಾಗಿ ಇದ್ದು ನಮ್ಮ ರೋಡ್ ಸೇಫ್ ಅಲ್ಲಿ ಇತ್ತು. ಸೊ ಎಲ್ಲ ಮರಗಳು ಆಲ್ಮೋಸ್ಟ್ 20 ಮರಗಳು ಬಿದ್ದೋಗಿವೆ. ಸೊ ಇನ್ನು ಒಂದಲ್ಲ ಒಂದು ಬೀಳ್ತಾ ಉಂಟು, ಎಲ್ಲ ಬೇರೆಲ್ಲ ಮೇಲ್ ಬಂದಿದೆ. ಸೊ ಇದರಿಂದ ಏನು ಮರ ಹೋಗ್ತಾ ಉಂಟು, ಮರದೊಟ್ಟಿಗೆ ಈ ರೋಡ್ ಕೂಡ ಹೋಗ್ತಾ ಉಂಟು. ಸೊ ನೆಕ್ಸ್ಟ್ ಇನ್ನು ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ಅಂದ್ರೆ ಈ ರೋಡ್ ಫುಲ್ ಹೋದ್ರೆ ಒಂದು 50 ಮನೆಗಳಿದೆ ಇಲ್ಲಿ. ಸೊ ಜನರಿಗೆ ಆಚೀಚೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಆಲ್ಮೋಸ್ಟ್ ಆಕ್ಟಿವಿಟೀಸ್ ಎಲ್ಲ ಇದೇ ರೋಡ್ ಅಲ್ಲಿ ಆಗೋದು. ಸೊ ಏಜ್ಡ್ ಪೀಪಲ್ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಸರ್. ಇದು ಆಶ್ರಮ ಕೂಡ ಉಂಟು. ಸೊ ನೈಟ್ ಟೈಮ್ ಅಲ್ಲಿ ಮಕ್ಕಳಿಗೆ ಅಥವಾ ಯಾರಿಗೂ ಹುಷಾರಿಲ್ಲ ಅಂದ್ರೂ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಮತ್ತೆ ಎಲೆಕ್ಟ್ರಿಸಿಟಿ ಕೂಡ ಇಲ್ಲ ಇಲ್ಲಿ ನೈಟ್ ಅಲ್ಲಿ ಆಚೀಚೆ ಹೋಗ್ಲಿಕ್ಕೆ, ಯಾಕಂದ್ರೆ ಇದು ರೋಡ್ ಹೋಗಿದೆ ಅಲ್ಲ. ಸೊ ಇದು ಏನು ಎಲೆಕ್ಟ್ರಿಕ್ ಕಂಬ ಉಂಟು ಅದು ಎಲ್ಲ ಅದು ಕೂಡ 2 ಕಟ್ಟಾಗಿ ಬಿದ್ದಿವೆ. ಅದು ಕೂಡ ಇದಿಲ್ಲ, ಪವರ್ ಕೂಡ ಇಲ್ಲ ಇಲ್ಲಿ. ರಾತ್ರಿ ಫುಲ್ ಕತ್ಲೇನೆ ಇರುದು. ಒಂದು ರೋಡ್ ಸರಿ ಮಾಡಿ ಒಂದು ಸೈಡ್ ಅಲ್ಲಿ ಒಂದು ತಡೆಗೋಡಿ ಕಟ್ಟಿ ಕೊಟ್ರೆ ಸೊ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಳೆಗಾಲ ಮುಂಚೆನೆ ಇದು ಮಾಡ್ಬೇಕು. ಇನ್ನು 1 ತಿಂಗಳು ಮಾತ್ರ ಇರುದು ಮಳೆಗಾಲಕ್ಕೆ. ಸೊ ನೆರೆ ಎಲ್ಲ ಬಂದ್ರೆ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದೂ ಇಲ್ಲ. ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಮಳೆಗಾಲದಲ್ಲಿ ಜನರು ತೋಟ ಮತ್ತು ರಸ್ತೆಯನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ.